ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಇವತ್ತು ಆಧಾರ್ ಕಾರ್ಡ್ ಅಪ್ಡೇಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಏನಂದರೆ, ಮಕ್ಕಳಿಗೆ ಆಧಾರ್ ಕಾರ್ಡ್ ಬಗ್ಗೆ ಏನೇನು ಅಪ್ಡೇಟ್ ಬಂದಿದೆ ಹೊಸದಾಗಿ ಅದನ್ನು ಹೇಳ್ತಿದ್ದೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಅಂದರೆ ಇದು ಏನಂದರೆ ತುಂಬ ಈಸಿ ಮೆಥಡು. ಮಕ್ಕಳಿಗೆ ಆಧಾರ್ ಕಾರ್ಡ್ನ ನಾವು ಹೊರಗಡೆ ಹೋಗಿ ಮಾಡಬೇಕಿತ್ತಲ್ವ. ಮೊದಲೆಲ್ಲ ಹೇಳಬೇಕಂದ್ರೆ ನಾವು ಆಧಾರ್ ಕಾರ್ಡ್ನ ಬೆಂಗಳೂರಿನ ಆಫೀಸಲ್ಲಿ ಅಥವಾ ನಾಡ ಕಚೇರಿಯಲ್ಲಿ, ಬ್ಯಾಂಕ್ಗಳಲ್ಲಿ, ಅಂಚೆ ಕಚೇರಿಯಲ್ಲಿ ಅಥವಾ ಪ್ರೈವೇಟ್ ರಿಜಿಸ್ಟರ್ ಆಗಿರ್ತಾ ಅಲ್ಲಿ ಹೆಚ್ಚಾಗಿ ಮಾಡಿಸ್ತಾ ಇದ್ವಿ. ಸೊ ಇವಾಗ ಏನಂದರೆ ಅಪ್ಡೇಟ್ನ ಇವಾಗ ಸ್ಕೂಲಲ್ಲೇ ಅಪ್ಡೇಟ್ ಮಾಡೋಕ್ಕೋಸ್ಕರ ಈಗ ಒಂದು ಯೋಜನೆ ತಂದಿದ್ದಾರೆ. ಈ ಯೋಜನೆಯಿಂದ ಎಲ್ಲ ಮಕ್ಕಳಿಗೂ ಒಂದು ಯೂಸ್ ಅಂತೂ ಆಗುತ್ತೆ. ಏನಂದರೆ, ಸೊ ನಾವು ರಜಾ ಹಾಕಿಸಿ ಮಕ್ಕಳನ್ನ ಹೋಗಿ ಅಪ್ಡೇಟ್ ಮಾಡ್ಸೋಕ್ಕೆ ಕಷ್ಟ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಸ್ಕೂಲಲ್ಲೇ ಅಪ್ಡೇಟ್ ಮಾಡ್ಬೋದು. ಈಗ ಎಷ್ಟೊಂದು ಮಕ್ಕಳಿಗೆ ಆಧಾರ್ ಕಾರ್ಡ್ ಮಾಡಿಸಿದ್ದಾರೆ, ಬಟ್ ಅಪ್ಡೇಟ್ ಮಾಡಿಸಿರಲ್ಲ. ಇದರಿಂದ ಸ್ಕೂಲಲ್ಲಿ ಸಿಗೋವಂಥ ಸೌಲಭ್ಯಗಳು ಸಿಗ್ತಾ ಇಲ್ಲ. ಇವಾಗ ಅಡ್ಮಿಷನ್ಗಾಗಲಿ, ವಿದ್ಯಾರ್ಥಿ ವೇತನ ಆಗಲಿ, ಯಾವುದೇ ಪೋಷಣ ಯೋಜನೆಗಳಿಗೆ ಇವರಿಗೆ ಸೌಲಭ್ಯ ಸಿಗ್ತಾ ಇರಲ್ಲ. ಸೊ ಈ ನಮ್ಮ ದೇಶದಲ್ಲಿ ಒಂದು 70 ಮಿಲಿಯನ್ ಅಷ್ಟು ಮಕ್ಕಳ ಆಧಾರ್ ಕಾರ್ಡ್ನ ನವೀಕರಿಸೇ ಇಲ್ಲ. ಸೊ ಹೀಗಾಗಿ ಈ 5 ವರ್ಷದಿಂದ 15 ವರ್ಷದ ಮಕ್ಕಳಿಗೆ ನವೀಕರಿಸಬಹುದಾದಂಥ ಈಸಿ ಮೆಥಡಾಗಿ ಇವಾಗ ತಗೊಬಂದಿದ್ದಾರೆ. ಈ ಯೋಜನೆ ಹೆಸರೇ ಉದಯ್ ಯೋಜನೆ ಅಂತ. ಈ ಯೋಜನೆ ಬಂದುಬಿಟ್ಟು ಉದಯ್ UIDAI ಯೋಜನೆ ಅಂತ ಹೇಳಿಬಿಟ್ಟು ಫುಲ್ಲಾಗಿ ಹೇಳೋದು ಈ ಫಾರ್ಮು. ಈ ಯೋಜನೆಯಲ್ಲಿ ಇನ್ನೊಂದು 2 ತಿಂಗಳು ಒಳಗೇ ಈ ಯೋಜನೆನ ಸ್ಟಾರ್ಟ್ ಮಾಡ್ತಾರೆ ಇವರು. ಈ UIDAI ಇತ್ತಲ್ವ, ಈ CEO ಆದಂಥ ಭುವನೇಶ್ ಕುಮಾರ್ ಅವರೇ ಈ ಯೋಜನೆನ ತಂದಿರೋದು. ಸೊ ಇದರಿಂದ ಮಕ್ಕಳಿಗೆ ತುಂಬ ಯೂಸ್ ಆಗುತ್ತೆ. ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಈ ಪೈಲಟ್ ಪ್ರೋಗ್ರಾಮ್ನ ತಗೊಬಂದ್ಬಿಟ್ಟು ಪ್ರತಿಯೊಂದು ಜಿಲ್ಲೆಯಲ್ಲೂ ಮಕ್ಕಳು ಈ ಯೋಜನೆಯನ್ನು ಉಪಯೋಗಿಸ್ಕೋಬಹುದು. ಸೊ ಏನಂದರೆ, ಮಕ್ಕಳ ಆಧಾರ್ ಕಾರ್ಡ್ನ ಹೇಗೆ ನೀವು ನವೀಕರಿಸ್ಬೋದು ಅಂತ ಅಂದ್ಕೊಂಡ್ರೆ, ಸೊ ಈ ಬಯೋಮೆಟ್ರಿಕ್ ಯಂತ್ರಗಳು ಬೇಕಲ್ವ. ಸೊ ಎಲ್ಲ ಜಿಲ್ಲೆಗೂ ಒಂದೊಂದು ಬಯೋಮೆಟ್ರಿಕ್ ಯಂತ್ರವನ್ನು ಕೊಟ್ಟು ಕಳಿಸ್ತಾರೆ. ಸೊ ಅಲ್ಲಿ ಮಕ್ಕಳು ಅವರಿಗೆ ಬೇಕಾದಂಥ ದಾಖಲೆಗಳನ್ನ ಕೊಟ್ಬಿಟ್ಟು 5 ರಿಂದ 7 ವರ್ಷದ ಮಕ್ಕಳಿಗೆ ಫ್ರೀ ಆಗಿರುತ್ತೆ. ಒಂದು 15 ವರ್ಷ ತುಂಬಿದ ಮಕ್ಕಳಿಗೆ ಏನೋ 100 ರೂಪೀಸ್ ಏನೋ ಪೇ ಮಾಡಬೇಕಂತೆ. ಸೊ ಇದನ್ನು ಮಾಡಿಬಿಟ್ಟು ಅವರು ಬಯೋಮೆಟ್ರಿಕಲ್ಲಿ ಅವರು ಮಾಡಿಸ್ಕೊಳ್ತಾರೆ. ಇದರಿಂದ ತುಂಬ ಮಕ್ಕಳಿಗೆ ಯೂಸ್ ಆಗುತ್ತೆ. ಸೊ ಈ ಮಕ್ಕಳು ಆಧಾರ್ ಡೇಟಾ ವಯಸ್ಸಿನೊಂದಿಗೆ ಬದಲಾಗ್ತಾ ಹೋಗುತ್ತೆ. ಸೊ ನವೀಕರಣ ವಿಳಂಬವಾದರೆ ಅವರ ಆಧಾರ ನಿಷ್ಕ್ರಿಯಗೊಳ್ಳುವ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಅವ್ರು ಬಂದುಬಿಟ್ಟು ಈ ಯೋಜನೆನ ಉಪಯೋಗ ಮಾಡಿಕೊಳ್ಳಿ ಅಂತ ನಾನು ಹೇಳ್ತಾ ಇರೋದು. ಸೊ ಈ ಯೋಜನೆ ಎಲ್ಲ ಮಕ್ಕಳು ಉಪಯೋಗ ಮಾಡ್ಕೊಳ್ಳಿ. ಇದನ್ನು ಹೇಗೆ ಮಾಡಬೇಕಂದ್ರೆ, ಪೋಷಕರು ಒಂದು ಒಪ್ಪಿಗೆ ಪತ್ರನ ಕೊಡಬೇಕಂತೆ. ಈ ಒಪ್ಪಿಗೆ ಪತ್ರನ ಕೊಟ್ಟು ಅವರು ಏನು ಹೇಳ್ತಾರೆ ಅದ್ರ ಥರ ಮಾಡಿ ಮಕ್ಕಳಿಗೆ ಇದರಿಂದ ಹತ್ತಿರದಲ್ಲಿ ಅಲ್ಲೇ ಸ್ಕೂಲಲ್ಲೇ ಮಾಡಿಸೋದ್ರಿಂದ ಹೊರಗಡೆ ನಮಗೆ ಹೋಗೋ ತೊಂದರೆ ಒಂದಿರಲ್ಲ. ಮತ್ತು ಎಲ್ಲ ಮಕ್ಕಳು ಆಗಿದೆ ಅಂದರೆ ಒಂದು ಸೀರಿಯಲಾಗಿ ಎಲ್ಲ ಮಕ್ಕಳಿಗೂ ಬೇಗ ಆಗುತ್ತೆ. ಸೊ ಅಲ್ಲೇ ಸ್ಟೇಯಾಗಿ ನಿಂತ್ಕೊಳ್ಳಲ್ಲ. ಇದು ನಿಮಗೆಲ್ಲರಿಗೂ ಯೂಸ್ ಆಗಿದೆ ಅಂತ ತಿಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.